ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಗೂ ಹಬ್ಬ ನಡೀತಾ ಇದೆ ಅಂತ ಅನ್ಕೋತೀನಿ. ನಾನಂತ ಹಬ್ಬ ಇವತ್ತು ಫುಲ್ ಬೆಳಿಗ್ಗೆನೇ ಮಾಡಿದ್ದೀನಿ. ಯಾಕೋ ಬಜ್ಜು, ಇವನು ಬಜ್ಜು ನೋಡಿ ಹೆಂಗೆ ಮಾಡ್ಕೊಬಂದಿದ್ದಾನೆ, ಗಲೀಜೆಲ್ಲ ಮಾಡ್ಕೊಂಡಿದ್ದಾನೆ. ನಾನು ಈಗ ಬಂದು ಇದು ಫಸ್ಟ್ ಟೈಮು ಈ ಕಲರ್ ಸ್ಯಾರಿ ಹಾಕ್ಕೋಬೇಕು ಅಂತ ಮೇಯ್ನ್ ಇದು ಅಂದರೆ ಇದರಲ್ಲಿ ಹಾಕ್ಕೋಬೇಕು ಅಂತ. ಅದಕ್ಕೋಸ್ಕರ ನಾನು ಇದೇ ಸೀರೆ ಹಾಕ್ಕೊಂಡಿದ್ದೀನಿ. ಬಟ್ ಉಟ್ಕೊಂಡಿರೋದು ನೋಡಿದ್ರೆ ಲಂಗ ದಾವಣಿ ಥರ ಉಟ್ಕೊಂಡಿದ್ದೀನಿ, ಗೊತ್ತಾಗ್ತಿದೆ ಅನ್ಕೋತೀನಿ. ಒಂಥರ ಸ್ಪೆಷಲಾಗಿ ಉಟ್ಕೊಂಡಿದ್ದೀನಿ, ಸಕ್ಕದಾಗೈತೆ. ನನಗಂತ ಇಷ್ಟ ಆಯ್ತು. ನಾನು ಅಂದರೆ ಈ ಥರ ಇರುತ್ತೆ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ತುಂಬ ದೊಡ್ಡ ಬಾರ್ಡ್ರ್ ಇದಕ್ಕೆಲ್ಲ ಇರೋದು. ಈ ಥರ ಸಾಫ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಬನಾರಸ್ ಸೀರೆ, ಇದೇ ಫಸ್ಟ್ ಟೈಮ್ ಉಟ್ಕೊಂಡಿರೋದು. ಹಬ್ಬಕ್ಕೂ ಆಯಿತು, ಹಿಂಗಿದ್ರೆ ಇದಾಯಿತು, ಚೆನ್ನಾಗಿದೆ. ಹಬ್ಬ ಕೂಡ ಅಂದರೆ ಪೂಜೆ ಎಲ್ಲ ಮುಗಿಸಿದ್ದಾಗಿದೆ ಫ್ರೆಂಡ್ಸ್. ನೋಡಿ, ನನ್ನ ರಂಗೋಲಿ ಇಲ್ಲಿದೆ. ಮತ್ತು ಈ ಕಡೆ ತುಳಸಿ ಗಿಡಕ್ಕೆ ಅಷ್ಟದಳದ್ದು ಹಾಕಬೇಕು ಅಂತ ಹೇಳಿದರು, ಅದನ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ಬಂದು ಕುಬೇರ ಅಂತ ಹೇಳ್ತಾರಲ್ಲ, ಕುಬೇರ ಯಂತ್ರ ಅಂತ, ಅದು ಮೇಯ್ನ್ ಹಾಕ್ಬೇಕಂತ ಇವತ್ತು ಹಾಕಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಇವತ್ತು ಹಾಕಿದ್ದೀನಿ. ಈಗ ಪೂಜೆ ಕೂಡ ನಾನು ನೋಡಿ ನಮ್ಮ ಮನೆಗೆ ಲಕ್ಷ್ಮಿ ಕೊಂಡ್ರಿಸಿದ್ದೀನಿ. ಸಕ್ಕದ ಬಂದಿದೆ ಫ್ರೆಂಡ್ಸ್, ಇವತ್ತು ಚೆನ್ನಾಗಿ ಬಂದಿದೆ. ಈಗ ಹಬ್ಬ ಮಾಡುವ ಸಮಯ. ಹಬ್ಬಕ್ಕೆ ಇಲ್ಲಿ ಬೇಳೆನ ಬೇಯಿಸಿಟ್ಟಿದ್ದೀನಿ. ಇನ್ನು ಬೇಳೆ ಬೇಯಿಸಿದ್ದೀನಿ, ಅದಕ್ಕೆ ಕಾಯಿ ಎಲ್ಲ ತುರ್ಕೊಂಡು ಮಾಡ್ಕೋಬೇಕು. ಅದೆಲ್ಲ ಏನು ತೋರಿಸಲ್ಲ, ಹಬ್ಬ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ಈಗ ಮೇಯ್ನಾಗಿ ಹೆಸರು ಬೇಳೆ ನೆನಾಕಬೇಕು. ಜೊತೆಗೆ ಕಡಲೆಕಾಳು ನೆನೆಸಿದ್ದೀನಿ ಫ್ರೆಂಡ್ಸ್, ಬಟಾಣಿ ಮತ್ತು ಕಡಲೆಕಾಳು. ಅದನ್ನು ಕೂಡ ಪಲ್ಯ ಮಾಡ್ತೀನಿ. ಸ್ವಲ್ಪ ಹೆಸರು ಬೇಳೆನ ನೆನೆಸಿ ಇದು ಮಾಡ್ತೀನಿ. ಈ ಕಡೆ ರವೆ ಉಂಡೆ ಕಜ್ಜಾಯ ಎಲ್ಲ ಮಾಡಿದ್ನಲ್ಲ, ಎಲ್ಲ ಇದೆ, ಇಡಬೇಕು. ಆದರೆ ಈಗ ಇಡಲ್ಲ, ಇನ್ನು ನೈವೇದ್ಯ ಮಾಡಿಬಿಟ್ಟು ಇಡ್ತೀನಿ. ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್. ನಾನು ಸೀರೆ ಇಷ್ಟು ನೀಟಾಗಿ ಕಾಣುತ್ತೆ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಯೋಗಜೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶೇ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ನಾರಾಯಣಾಯ ವಾಸುದೇವಾಯ ತನ್ನೋ ವಿಷ್ಣು ಪ್ರಚೋದಯಾತ್. ಕಲ್ಯಾಣ. ನಾನು ಸೀರೆನ ಈ ಸಲ ಉಟ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಟೈಟ್ ಮಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ, ಯಾಕೆಂದರೆ ಫ್ರೀಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಉಟ್ಕೊಂಡಿದ್ದೆ. ಸಖತ್ ಚೆನ್ನಾಗಿ ಬಂದಿದೆ ಸೀರೆ ಅಂತ, ಸಾಫ್ಟು. ಈ ಕಡೆ ನಾನು ಬಂದುಬಿಟ್ಟು ಒಬ್ಬಟ್ಟು ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ. ನೈವೇದ್ಯಕ್ಕೆ ಒಬ್ಬಟ್ಟು ಮೇಯ್ನಾಗಿ ಇಡಬೇಕು. ಆ್ಯಕ್ಚುಲಿ ನಾನು ಬೆಳಿಗ್ಗೆನೇ ಮಾಡ್ಕೋತಿದ್ದೀನಿ. ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೇ ಎಲ್ಲದನ್ನು ರೆಡಿ ಮಾಡಿಕೊಂಡು ಎಲ್ಲ ವೆರೈಟಿ ಹೆಸರು ಬೇಳೆ, ಒಬ್ಬಟ್ಟು ಮತ್ತು ಸಾಗು ಮಾಡಿದ್ದೆ, ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು. ಯಾವುದೂ ಅಷ್ಟು ಎಲ್ಲದೂ ತುಂಬ ಚೆನ್ನಾಗಿ ಬಂದಿತ್ತು. ಒಬ್ಬಟ್ಟನ್ನ ನಾನು ಎಷ್ಟೆಷ್ಟು ಬೇಕೋ ಅಷ್ಟು, ನನಗೆ 2, ನಮ್ಮ ಮನೆಯವ್ರಿಗೆ 3, ಬಜ್ಜಿಗೊಂದು, ಖುಷಿಗೊಂದು, ನಮ್ಮ ಅತ್ತೆಗೊಂದು 6-7 ಆ ಥರ ಮಾಡಿದ್ದೆ ನಾನು ಕೊಟ್ಟು ಕಳ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನನಗೆ ಅಷ್ಟೊಂದೇನೋ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಎಲ್ಲದೂ ಒಂದೇ ಟೈಮ್ ಮಾಡಲಿಲ್ಲ. ನೆಕ್ಸ್ಟು ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹೂರಣ ಎತ್ತಿಟ್ಟಿದ್ದೆ. ಅವತ್ತೇ ಹಬ್ಬದ ದಿನವೇ ನನಗೆ ಬೇರೆ ಕೆಲಸ ಕೂಡ ಬಂತು, ಬೇರೆ ಕಡೆ ಹೋಗೋಕ್ಕೆ. ಅದಕ್ಕೋಸ್ಕರನೇ ನಾನು ಅವತ್ತು ಎಷ್ಟಾಗ್ತೈತೆ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ದೇವರಿಗೆ ಫಸ್ಟು ನೈವೇದ್ಯಕ್ಕಿಟ್ಟೆ. ಇಲ್ಲಿ ಹಪ್ಳದ ಮಿಷಿನ್ನಲ್ಲಿ ನಾನು ಒಬ್ಬಟ್ಟನ್ನ ಒತ್ತುತ್ತಾ ಇದ್ದೀನಿ. ಹಂಗೂ ಒತ್ಕೋಬೋದು, ಅಂದರೆ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಮೈದಾ ಹಿಟ್ಟು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಹೆಸರುಬೇಳೆ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಲೋಕಲ್ ಕೊಟ್ಟಿದ್ರು ಪುಳಿಯೋಗರೆ, ಮೇಯ್ನು ಪುಳಿಯೋಗರೆ.
ಈ ಕಡೆ ಒಬ್ಬಟ್ಟಿನ ಸಾಂಬಾರಂತೂ ಅಲ್ಟಿ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿತ್ತು. ಇಲ್ಲಿ ಅನ್ನ ಮತ್ತು ಪಲ್ಯ ಮಾಡಿದ್ದೀನಿ. ಈ ಸಾಗು ಬಂದು ನಾನು ಚಪಾತಿಗೆ ಮಾಡ್ಕೊಳ್ಳೋಣ ಅಂತ ನೆನೆಸಿ ಹಾಕಿದ್ದೆ ಹಿಂದಿನ ದಿನ ಗುರುವಾರ ನೈಟು. ಆದರೆ ಅವತ್ತು ಸುಸ್ತಾಗಿ ಮಾಡಲಿಲ್ಲ, ಅದನ್ನೇ ನೆಕ್ಸ್ಟ್ ಡೇ ಮಾಡಿದೆ. ಈಗ ನೋಡ್ತಿರ್ಬೋದು ಕಜ್ಜಾಯ, ಚಕ್ಲಿ, ಕೋಡ್ಬಳೆ, ಕರ್ಗಡ್ಬು, ರವೆ ಉಂಡೆ ಎಲ್ಲದನ್ನು ಇಟ್ಟಿದ್ದೀನಿ. ಮತ್ತು ಬಾಳೆ ಎಲೆಗೆ ಒಬ್ಬಟ್ಟು, ನಾನೇನೇನು ಐಟಮ್ ಮಾಡಿದ್ದೆ ಅದೆಲ್ಲದನ್ನು